ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ 17 ಜನ ಈಗಾಗಲೇ ಜೈಲಲ್ಲಿದ್ದಾರೆ. ಆದರೆ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ಮನೆಯೂಟಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು, ಇನ್ನೂ ಕೋರ್ಟ್ ಅಷ್ಟು ಅಂದಿಲ್ಲ. ಹಾಗಾದರೆ ಜೈಲಿನಲ್ಲಿರುವ ನಟ ದರ್ಶನ್ ಏನು ತಿಂತಾ ಇದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಅವರ ಜೈಲುವಾಸ ಈಗಾಗಲೇ 50 ದಿನದ ಮೇಲಾಗೋಯ್ತು. ಜೈಲಿನಲ್ಲಿರುವ ನಟ ದರ್ಶನ್ ಕುರಿತ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಹೇಗಿದ್ದಾರೆ, ಅದರಲ್ಲೂ ನಾನ್ ವೆಜ್ ಪ್ರಿಯ ದರ್ಶನ್ ಜೈಲಿನಲ್ಲಿ ತಿಂತಿರೋದಾದರೂ ಏನು, ಕಾಲಕಾಲಕ್ಕೆ ಅವ್ರಿಗೆ ಸಾಕಷ್ಟು ನಾನ್ ವೆಜ್ಜನ್ನು ಸಪ್ಲೈ ಮಾಡ್ತಾ ಇದ್ದಾರಾ ಇಲ್ವಾ, ಜೈಲೂಟ ಅವ್ರಿಗೆ ಒಗ್ಗಿದೆಯಾ, 50 ದಿನ ಆದರೂ ಇನ್ನೂ ಕಷ್ಟಪಡ್ತಾ ಇದ್ದಾರಾ, ಇದೆಲ್ಲವೂ ಕೂಡ ಈಗ ಪ್ರಶ್ನೆಗಳಾಗಿ ಉಳಿತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನಾವು ನೋಡ್ತಾ ಹೋಗೋಣ. ಯಾಕೆಂದರೆ ಇದು ಖುದ್ದು ಜೈಲು ಮಹಾನಿರ್ದೇಶಕರು ಕೋರ್ಟ್ಗೆ ಸಲ್ಲಿಸಿರುವಂತಹ ವರದಿ. ಜೈಲೂಟ ಸೇವಿಸಲಾಗದೆ ಮನೆಯೂಟಕ್ಕೆ ದರ್ಶನ್ ಅರ್ಜಿ ಹಾಕೊಂಡಿದ್ರು, ಇನ್ನೂ ಕೂಡ ಪರ್ಮಿಷನ್ ಸಿಕ್ಕಿಲ್ಲ. ಆದರೆ ಜೈಲೂಟಕ್ಕೆ ಒಗ್ಗಲಾರದೆ ಒಂದು ರೀತಿ ರೋಗಿಯಾಗಿಯೇ ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇದ್ದಾರಂತೆ. ಅಂದರೆ ಜೈಲಲ್ಲಿ ರೋಗಿ ರೀತಿ, ರೋಗಿಗಳಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರಲ್ಲ, ಹಾಲು, ಬ್ರೆಡ್ಡು, ಮೊಟ್ಟೆ ಇದನ್ನೇ ತಿಂದಿದ್ದಾರಂತೆ. 25 ದಿನಗಳ ಕಾಲ ಬರೀ ಹಾಲು, ಮೊಟ್ಟೆ, ಬ್ರೆಡ್ಡನ್ನೇ ಸೇವಿಸಿದ್ದಾರೆ ದರ್ಶನ್ ಅಂತ ಗೊತ್ತಾಗಿದೆ. ಯಾಕೆಂದರೆ ಜೈಲೂಟ ತಿಂದರೆ, ಜೈಲಲ್ಲಿ ಚಪಾತಿ, ಮುದ್ದೆ, ಅನ್ನ, ಸಾಂಬಾರು ಎಲ್ಲ ಕೊಡ್ತಾರೆ, ಅದನ್ನು ತಿಂದರೆ ಮತ್ತೆ ಆರೋಗ್ಯ ಸಮಸ್ಯೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ತಿಂದೇ ಇಲ್ಲ. ಬರೀ ಹಾಲು, ಬ್ರೆಡ್ಡು, ಮೊಟ್ಟೆ ಇದನ್ನೇ ಸೇವನೆ ಮಾಡ್ಕೊಂಡಿದ್ದಾರಂತೆ. ಇದು ಕೋರ್ಟ್ಗೆ ಜೈಲು ಅಧೀಕ್ಷಕರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಯಾಕೆಂದರೆ ನ್ಯಾಯಾಂಗ ಬಂಧನದಲ್ಲಿ ಇದ್ದಾಗ ಕೋರ್ಟ್ ಅಧೀನದಲ್ಲೇ ಇದ್ದಾರೆ ಅಂತ ಲೆಕ್ಕಾಚಾರ. ಜೈಲು ಪಾಲಾಗಿರುವ ದರ್ಶನ್ಗೆ ಈಗ ಅನಾರೋಗ್ಯದ ಸಮಸ್ಯೆ ಕಾಡಿದೆ. ಅವಾಗೆಲ್ಲ ಸ್ವಲ್ಪ ಫುಡ್ ಪಾಯ್ಸನ್ ಆಗಿತ್ತು, ಡಯೋರಿಯಾ ಟೈಪ್ ಆಗಿತ್ತು, ಎಲ್ಲ ಆಗಿತ್ತಲ್ಲ. ಹಾಗಾಗಿ ಜೈಲು ಸೇರಿದ 55 ದಿನಗಳಲ್ಲಿ 25 ದಿನ ರೋಗಿಯಾಗಿಯೇ ಜೈಲು ವಾಸವನ್ನು ಅನುಭವಿಸಿದ್ದಾರೆ. ರೋಗಿ ಥರ ಊಟ, ರೋಗಿಗಳು ಯಾವ ರೀತಿ ವೈದ್ಯರ ಸಲಹೆಯ ಮೇರೆಗೆ ಊಟ ತಿಂಡಿ ಮಾಡ್ತಾರೋ ಆ ರೀತಿ ಮಾಡಿದಾರಂತೆ. ಜುಲೈ ಮೊದಲ ವಾರದಲ್ಲಿ ಮೊಟ್ಟೆ, ಹಾಲು, ಬ್ರೆಡ್ ಮತ್ತು ವಿಟಮಿನ್ ಮಾತ್ರ ಸೇವನೆ ಮಾಡಿದಾರಂತೆ. ಜುಲೈ ಮೊದಲ ವಾರದಲ್ಲಿ ಕೇವಲ ಮೊಟ್ಟೆ, ಹಾಲು, ಬ್ರೆಡ್ ಇಷ್ಟನ್ನೇ ತಿನ್ಕೊಂಡಿದ್ದಾರೆ. ಅದು ಬೆಳಗ್ಗೆ ತಿಂಡಿಗಾಗ್ಬೋದು, ಮಧ್ಯಾಹ್ನ ಊಟಕ್ಕಾಗ್ಬೋದು, ರಾತ್ರಿ ಡಿನ್ನರ್ಗಾಗ್ಬೋದು. ಮೊದಲು 10 ದಿನಗಳ ಕಾಲ ಮೊಟ್ಟೆ, ಬ್ರೆಡ್ಡು, ಹಾಲು ಸೇವಿಸಿದ್ರಂತೆ. ಫಸ್ಟ್ 10 ದಿನ ದರ್ಶನ್. ಆಗಸ್ಟ್ ಮೊದಲ ವಾರದಲ್ಲಿ ನಿಶಕ್ತಿ ಜಾಸ್ತಿ ಆಯಿತು. ಆಗ ಮತ್ತೆ ಅವರು ಹಾಲು, ಬ್ರೆಡ್ ಸೇವನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ 15 ದಿನಗಳ ಕಾಲ ಹಾಲು, ಬ್ರೆಡ್, ಮೊಟ್ಟೆ ಹೆಚ್ಚುವರಿಯಾಗಿ ಬಳಕೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಇದು ಹೈಕೋರ್ಟ್ಗೆ ಸಲ್ಲಿಸಿರುವ ವರದಿ. ಜೈಲು ಅಧೀಕ್ಷಕರೇ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ವರದಿಯಲ್ಲಿ ಉಲ್ಲೇಖವಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ದರ್ಶನ್ ಅವರು ಮನೆಯೂಟಕ್ಕೋಸ್ಕರ ಕೋರ್ಟ್ ಮೊರೆ ಹೋದರು. ಮೊದಲಿಗೆ ಹೈಕೋರ್ಟ್ಗೆ ಹೋದರು, ಅದಾದಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬಂದರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಆಗಲ್ಲ ಅಂದರು. ಜೈಲು ಅಧೀಕ್ಷಕರು ಒಂದು ರಿಪೋರ್ಟ್ ಕೊಟ್ಟರು, ನಾವೆಲ್ಲರಲ್ಲೂ ತಾರತಮ್ಯ ಮಾಡೋಕ್ಕಾಗಲ್ಲ, ಎಲ್ರಿಗೂ ಕೊಡ್ತಿರೋ ಫುಡ್ಡನ್ನೇ ದರ್ಶನ್ಗೂ ಕೊಡ್ತಾ ಇದ್ದೀವಿ, ಅವರೆಲ್ಲ ಚೆನ್ನಾಗಿದ್ದಾರೆ, ದರ್ಶನ್ಗೂ ಏನು ಹೆಲ್ತ್ ಇಶ್ಯೂ ಆಗಿಲ್ಲ ಅಂತೆಲ್ಲ ಕೊಟ್ಟಿದ್ದರು. ಬಟ್ ಈಗ ಮಾಹಿತಿಗಳು ಹೊರಬರ್ತಾ ಇದೆ. ಹಾಗಾಗಿನೇ ವೆಯ್ಟ್ ಲಾಸ್ ಆಗಿರೋದು 10 kg. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಹೈಕೋರ್ಟ್ಗೆ ಜೈಲು ಅಧಿಕಾರಿಗಳು ಸಲ್ಲಿಸಿರೋ ರಿಪೋರ್ಟು ದರ್ಶನ್ ಅಶಕ್ತಿಯಿಂದ ಮತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಏನಾದರೂ ಮನೆಯೂಟಕ್ಕೆ ಕೋರ್ಟ್ ಅನುಮತಿ ಕೊಡಬಹುದಾ? ಇಲ್ಲಿ ತನಕ ಕೊಟ್ಟಿಲ್ಲ, ಇನ್ನು ಮುಂದಕ್ಕೆ ಏನಾದರೂ ಸಿಗೋ ಸಾಧ್ಯತೆಗಳಿದೆಯಾ ಅಂತ?
ಅರವಿಂದ, ಜೈಲಿನ ಅಧಿಕಾರಿಗಳು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ವರದಿಯಲ್ಲಿ ದರ್ಶನ್ಗೆ ಯಾವೆಲ್ಲ ಊಟಗಳನ್ನು ಈವರೆಗೂ ಕೂಡ ಕೊಡಲಾಗಿದೆ ಅಂತೇಳಿ, ಅವರು ಹುಷಾರಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮೊಟ್ಟೆ, ಹಾಲು, ಬ್ರೆಡ್ ಇವೆಲ್ಲವನ್ನು ಕೂಡ ಕೊಡಲಾಗಿದೆ. ಅದರ ಜೊತೆಗೆ ವಿಟಮಿನ್ ಮಾತ್ರೆಗಳನ್ನು ಸಹ ನೀಡಲಾಗಿದೆ. ಹೆಚ್ಚುವರಿಯಾಗಿ ಅವ್ರು ಕೇಳಿದ್ದು 10 ದಿನ ಮತ್ತೆ 15 ದಿನ ಅದು ಎಕ್ಸ್ಟೆಂಡ್ ಆಯಿತು. ಹೀಗಾಗಿ ಹೆಚ್ಚುವರಿಯಾಗೂ ಕೂಡ 15 ದಿನಗಳ ಕಾಲ ಈ ರೀತಿಯಾಗಿ ಮೊಟ್ಟೆ, ಬ್ರೆಡ್, ಹಾಲನ್ನು ನೀಡಲಾಗಿದೆ. ಆದರೆ ಬೇರೆ ಬೇರೆ ಕೈದಿಗಳಿಗೆ ಈ ಯಾವುದೇ ಉಪಚಾರಗಳನ್ನು ಸಹ ನೀಡಲಾಗ್ತಿಲ್ಲ. ಯಾವಾಗ ಹುಷಾರಿಲ್ಲ ಅಂತೇಳಿ ಹೇಳ್ತಾರೋ ಅಂತಹ ಸಂದರ್ಭದಲ್ಲಿ ವಿಶೇಷ ಆರೈಕೆ, ಕಾಳಜಿಯನ್ನು ಸಾಮಾನ್ಯವಾಗಿ ಜೈಲಿನಲ್ಲಿ ಮಾಡ್ತೀವಿ. ಅದು ಬಿಸಿನೀರನ್ನು ಕೊಡೋದಿರಬಹುದು, ಮತ್ತೆ ಒಂದು ರೀತಿ ಸಾತ್ವಿಕ ಆಹಾರ ಅಂದರೆ ಅವರಿಗೆ ಆಹಾರ ಜೀರ್ಣವಾಗುವಂತಹ ಮತ್ತೆ ಆ ಒಂದು ರೋಗ ವಾಸಿಯಾಗ್ತಕ್ಕಂತಹ ಆಹಾರಗಳನ್ನು ನೀಡುವ ಕೆಲಸವನ್ನು ಮಾಡಲಾಗುತ್ತೆ. ಆದರೆ ಇವರು ಪ್ರತಿ ಬಾರಿಯೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಫುಡ್ ಬೇಕು, ನಮ್ಗೆ ವಿಟಮಿನ್ ಫುಡ್ ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಇದು ಜೈಲು ಒದಗಿಸೋದಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಜೈಲಿನಲ್ಲಿ ನೀಡಲಾಗ್ತಕ್ಕಂತಹ ಊಟದ ಮೆನು ಯಾವ ರೀತಿ ಇರುತ್ತೆ, ಪ್ರತಿದಿನ ಯಾವ ರೀತಿಯ ಊಟಗಳನ್ನು ನೀಡಲಾಗುತ್ತೆ, ಒಬ್ಬ ಕೈದಿಗೆ ಎಷ್ಟು ಗ್ರಾಮ್ ಊಟವನ್ನು ನೀಡಲಾಗುತ್ತೆ, ಊಟದ ಗುಣಮಟ್ಟ, ಈ ಎಲ್ಲವನ್ನ ಕೂಡ ಹೈಕೋರ್ಟ್ಗೆ ವರದಿಯನ್ನ ಇದೀಗ ಜೈಲಾಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದೆ ಆರ್ಗ್ಯುಮೆಂಟ್ ನಡೆದಂತಹ ಸಂದರ್ಭದಲ್ಲಿ ಅರವಿಂದ, SPP ಪ್ರಸನ್ನ ಕುಮಾರ್ ಒಂದು ಅಬ್ಜೆಕ್ಷನ್ ಅನ್ನ ಎತ್ತಿದ್ರು. ಇವರಿಗೆ ಹುಷಾರಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಬಿಸಿನೀರು ಕೊಡಬಹುದೇ ಹೊರತು, ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಬಹುದೇ ಹೊರತು, ಇವರು ಪ್ರತಿದಿನ ಬಿರಿಯಾನಿ ಕೇಳ್ತಾರೆ, ಮಟನ್ ಊಟ ಕೇಳ್ತಾರೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಕೊಡೋದಕ್ಕೆ ಬರೋದಿಲ್ಲ. ವಾರದಲ್ಲಿ 1 ದಿನ ನಾನ್ ವೆಜ್ ಊಟ ಇರುತ್ತೆ, ಅವತ್ತು ಕೊಡ್ತೀವಿ. ಎಲ್ಲಾ ಕೈದಿಗಳಿಗೂ ಯಾವ ಊಟವನ್ನ ನಾವು ಸರ್ವ್ ಮಾಡ್ತಿದ್ವೋ ಅದೇ ಊಟವನ್ನ ದರ್ಶನ್ಗೂ ಸಹ ಕೊಡಲಾಗುತ್ತೆ. ಅವರು ಒಗ್ಗಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ಒಬ್ರು ಮನೆ ಊಟಕ್ಕಾಗಿ ಅರ್ಜಿಯನ್ನು ಹಾಕೊಳ್ತಾರೆ, ದರ್ಶನ್ಗೆ ಕೊಟ್ಟರೆ ಬೇರೆಯವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋ ಅಬ್ಜೆಕ್ಷನ್ ಕೂಡ ಬೇರೆ ಬೇರೆ ಕೈದಿಗಳಿಂದ ವ್ಯಕ್ತವಾಗುತ್ತೆ. ಹೀಗಾಗಿ ಮನೆ ಊಟವನ್ನ ಕೊಡೋದಕ್ಕೆ ಅವಕಾಶವನ್ನ ಕೊಡಬಾರದು. ಅವರ ಆರೋಗ್ಯ ಈಗ ಸರಿ ಇದೆ, ಆರೋಗ್ಯ ಸರಿ ಇಲ್ಲದಂತಹ ಸಂದರ್ಭದಲ್ಲಿ ನಾವೇ ಅವರಿಗೆ ಒಳ್ಳೆಯ ಊಟದ ವ್ಯವಸ್ಥೆಯನ್ನ ಮಾಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಇದೀಗ ರಿಪೋರ್ಟ್ ಅನ್ನ ಕೊಡಲಾಗಿದೆ. ಹೀಗಾಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದೆ. ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಯಾವ ರೀತಿ ವಾದವನ್ನ ಸಲ್ಲಿಕೆ ಮಾಡ್ತಾರೆ, ಮತ್ತೆ ಇವರು SPP ಪ್ರಸನ್ನ ಕುಮಾರ್ ಯಾವ ರೀತಿ ಪ್ರತಿವಾದವನ್ನ ಮಾಡ್ತಾರೆ ಗಮನಿಸಬೇಕು. ಆ ಬಳಿಕ ನ್ಯಾಯಾಧೀಶರು ತೀರ್ಮಾನವನ್ನ ಪ್ರಕಟ ಮಾಡಲಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇನ್ನೂ ಕೂಡ ಆಸೆಯನ್ನ ದರ್ಶನ್ ಇಟ್ಕೋಬಹುದು ಮನೆ ಊಟಕ್ಕೋಸ್ಕರ. ಈ ರಿಪೋರ್ಟ್ ಅನ್ನ ನೋಡಿದ್ರೆ ಹಾಗನ್ನಿಸ್ತಾ ಇದೆ.